ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ ಸಿ ಎಂ ಅಂತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು ಯಾರು ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೆ. ಸರ್ ನೀವೇನಾದರೂ ಹೈಕಮಾಂಡ್ ಇಲ್ಲ ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ ಇದೆ. ಇದೇ ಒತ್ತಾಯ ಅದೇ ಹೇಳಿದಿಲ್ಲ. ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರ ಬಂದಾಗ ಸರ್ ಉತ್ತರ ಕರ್ನಾಟಕ ಯಾವಾಗಲೂ ಅನ್ಯಾಯ ಆಗ್ತಾನೆ ಇದೆ. ಇದ್ರ ಬಗ್ಗೆ ಯಾರು ಧ್ವನಿನೇ ಇಲ್ಲ. ಅನ್ಯಾಯ ಸಾಕಷ್ಟು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಲಿ ಎಲ್ಲ ಮಂತ್ರಿಗಳಿದ್ದೀವಿ ನಾವು. ಈ ಸಾರಿ ಫಸ್ಟ್ ಟೈಮ್ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಒಳ್ಳೆ ಖಾತೆಗಳನ್ನ ಕೊಟ್ಟಿದ್ದೀವಿ ಸರ್ಕಾರಿ ಸಾರಿ. 2028 ತನಕ ರೇಸ್ನಲ್ಲಿಲ್ಲ ಅಂತ ಹೇಳಿದ್ದೀನಿ. ಹೌದು, ಕರೆಕ್ಟ್. ಈಗ ಅದನ್ನೇ ಹೇಳ್ತೀನಿ, ಮತ್ತೆ ರೇಸ್ವರೆಗೆ ಇಲ್ಲ ಅಂತ ಹೇಳಿದ್ವಿ. ಮುಂದೆ ನಮ್ಮ ತೇರು ಅಂತ ಹೇಳಿದ್ರಿ. ಡಿಸೆಂಬರ್ 5 ಸಮಾವೇಶ ಏನು ಮಾಡ್ತಾ ಇದ್ದಾರೆ? ಇಲ್ಲ 8 ಅಂತ ಹೇಳಿದಾರೆ, ಇನ್ನೂ ಕನ್ಫರ್ಮ್ ಇಲ್ಲ. 8ಕ್ಕೆ ಸಿ ಎಂ ಅವರು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಇಲ್ಲಾಂದ್ರೆ ಮತ್ತೊಂದು ಸಾರಿ ಬರ್ತಾರೆ. ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಅಂತ ಸಮಾವೇಶ ಯಾಕೆ? ಸರಿ ಮಾಡೋದು ಬೇಡ ಮುಖಾಂತರವಾಗಿ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್. ಡಿ.ಕೆ. ಶಿವಕುಮಾರ್ ಅವರು ಬೆಂಬಲಿಗರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ. ಯಾರು ಹೇಳ್ರಿ? ಎಲ್ಲಿದೆ ಪತ್ರ? ಪತ್ರ ವೈರಲ್ ಆಗಿದೆ ಸರ್. ಸುದ್ದಿ ಆಗಿದೆ. ಯಾರೇ ಬರೆದ್ರು, ಯಾರು ನೋಡಿದ್ರು ಅದ್ರ ಮೇಲೆ ಆಕ್ಷನ್ ಯಾರು ತೋರ್ಬೇಕಲ್ಲ. ಏನೋ ಒಂದು ವಾಟ್ಸಪ್ ತಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋಲ್ಲಾರೆ. ಅಧ್ಯಕ್ಷ ಇದ್ದಾರೆ, ಸಿ ಎಂ ಇದ್ದಾರೆ, ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು. ಪಡಕಾಟ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗಿದೆ ಕಾಂಗ್ರೆಸ್ನಲ್ಲಿ. ಇದು ಹೊರಗೆ ಬರ್ತಾ ಇಲ್ಲ. ಈಗ ಡಿ.ಕೆ.ಶಿ ವರ್ಸಸ್ ಸಿದ್ದರಾಮಯ್ಯ ಆಗುತ್ತೆ, ಒಂದ್ಸರಿ ಸತೀಶ್ ಜಾರಕಿಹೊಳಿ ವರ್ಸಸ್. ನಾವು ಹೇಳೋದು ಇದು 10ನೇ ಸಲ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪಕ್ಷ ಅಂದಮೇಲೆ ಪಕ್ಷ ಅಂದ್ಮೇಲೆ ಇರೋದೇ ಇದು ಬಡದಾಟ ಇದೆ ಸರ್. ಮತ್ತು ನಾವು ಗೆದ್ದು ಹೆಂಗಾರ ಬಡದಾಟಿದ್ರೆ, ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗೆ ಅನ್ನೋದು ಪ್ರಶ್ನೆ. ಚುನಾವಣೆ ಬಂದಾಗ ಒಂದಾಗ್ತೀವಿ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ನಾವೆಲ್ಲ ಒಂದಾಗ್ತೀವಿ ಅಷ್ಟೇ. ಈ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ? ಪಕ್ಷ ಬಲಿಷ್ಠಗೊಂಡಿದೆ. ಮಂಡಿಚು ಉಪಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು 28ರವರೆಗೆ ಅನ್ನೋ ಸಂದೇಶ ಕೊಡಲಿಕ್ಕೆ ಮಾಡ್ತದೆ ಅಷ್ಟೇ. ಸಿದ್ದರಾಮಯ್ಯನವ್ರ ಶಕ್ತಿ ವರ್ಚಸ್ ಹೆಚ್ಚಿಸಕ ಇಲ್ಲ, ಪಕ್ಷದ ಶಕ್ತಿ ಅವರು. ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಕ್ತಿ. ಸರಿ, 5 ವರ್ಷ ಸಿಎಂ ಆಗಿರಲ್ಲ ಸಿದ್ದರಾಮಯ್ಯನವರು ಅನ್ನುವಂಥ ಮಾತು. ನೀವೆಲ್ಲ ಅದನ್ನೆಲ್ಲ ಕೇಳಿ ನಾವು ಎಲ್ಲಿ ಯಾವ ಉತ್ತರ ಹೇಳೋದು? ನಮ್ಗೆ ಏನು ಸಂಬಂಧ? ಈಗ 5 ವರ್ಷ ಇರ್ತಾರೋ 10 ವರ್ಷ ಇರ್ತಾರೋ. ಸಿದ್ದರಾಮಯ್ಯ 15 ವರ್ಷ ಇರ್ತದೆ, ನಮಗೆ ಹೆಂಗೆ ಹೇಳಕ್ಕಾದ? ನಾವೇನು ಅಥಾಟಿನ? ಏನು ನಮ್ಮ ಕಡೆ ಅಧಿಕಾರ ಇದೆಯಾ ಬದಲಾವಣೆ ಮಾಡೋದ? ಸರ್, ಈ ಒಂದು ಹೇಳಿ. ನಮ್ಮ ಕಡೆ ಅಧಿಕಾರ ಇಲ್ಲ, ನಮ್ದು ಎಷ್ಟಿದೆ ಅಷ್ಟು ಹೇಳ್ಬೋದು ನಾವು. ನೀವು ಇಲ್ಲಿದ್ದೇ ಕೇಳಿ ನಾವು ಹೇಳಲಿಕ್ಕೆ ಆಗೋಲ್ಲ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಒಪ್ಪಿಕೊಂಡಿತ್ತು. ಏನು ಮಾಡೋಕ್ರಿ? ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಏನೇನು ಕೇಳಿ ನೀವು ಏನು ಉತ್ತರ ಹೇಳೋದು ನಾವು ಹೇಳಿ? ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ, ನಾವು ಕಾಂಗ್ರೆಸ್ನವರು ಪತ್ರ ಕೊಟ್ರೆ ಅದಕ್ಕೆ ಹಿನ್ನೆಲೆ, ಕೇಸು, ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕ್ಯಾಬಿನೆಟ್. ಭಾಳ ಪ್ರೊಸೆಸ್ ಆಗ್ತೈತಿ, 2-3 ವರ್ಷ. ಸಿಎಂ ಕುರ್ಚಿ ಅಂತೂ ಖಾಲಿ ಆಗಲ್ಲ, ಖಾಲಿ ಇಲ್ಲ ಸರ್. ಸಿಎಂ ಕುರ್ಚಿ ಅಂತೂ ಬದಲಾವಣೆ ಏನಾಗಲ್ಲ. ಇಲ್ಲ, ಅದಕ್ಕೆ ಸದ್ಯಕ್ಕೆ ಇದ್ದಾರೆ, ಮುಂದುವರೆದಿದ್ದಾರೆ. ಸಿದ್ದರಾಮಯ್ಯ ಇದ್ದಾರಲ್ಲ, ಮತ್ತಿಗೆಲ್ಲಿ ಖಾಲಿ ಇದೆ. ಸಿದ್ದರಾಮಯ್ಯ ಇದ್ದಾರೆ, ಅದ್ರ ಭಾಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ಇರ್ತಾರಂತ. ನಾವು ಒಬ್ಬನೇ ಹೇಳಿಲ್ಲ, 5 ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ. ಡಿ.ಕೆ. ಸುರೇಶ ಹೇಳಿದ್ದಾರೆ, ಕೇಳಿದ್ರ? ಅವರು ಹೇಳಿದ್ದಾರೆ, ಅದೇಪ್ಪ ಹೇಳಿದ್ದಾರೆ, ಸುಮಾರು ಜನ MP ಪಾಟೀಲ್ ಹೇಳಿದ್ದಾರೆ, ಭಾಳಷ್ಟು ಜನ ಹೇಳಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಪರ ವಿರೋಧ